ಸೊ ಗೈಸ್, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿಯ 12ನೇ ಕಂತು ಆ್ಯಂಡ್ ಈ ವರ್ಷದ 3ನೇ ಕಂತು ಯಾವಾಗ ಬರುತ್ತೆ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದು. ಅದ್ರ ಜೊತೆಗೇನೆ E-Kyc ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ. ಲಾಸ್ಟ್ 31st ಜುಲೈ 2020 ಇತ್ತು, ಅದೇ ಇದೆ ಡೇಟ್. ಇನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಅದ್ರ ಬಗ್ಗೆನೂ ಸುಮಾರು ಜನ ಕೇಳ್ತಾ ಇದ್ದಾರೆ, ಲೈಕ್ ಸ್ಟಾಪ್ ಆಗಿದೆ ಅಥವಾ ಇನ್ನು ಮುಂದೆ ಮಾಡೋಕ್ಕಾಗಲ್ವಾ, ಮಾಡದೇ ಇರೋರಿಗೆ ಏನು 12ನೇ ಕಂತಿನ ನೆಕ್ಸ್ಟ್ ಬರೋದಿದೆ, ಅದು ಕ್ಲೋಸ್ ಆಗುತ್ತಾ, ಸ್ಟಾಪ್ ಆಗುತ್ತಾ, ಬರೋದಿಲ್ವಾ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು. ಸೊ ದಟ್ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಗೈಸ್, 12ನೇ ಕಂತು ಬಂದ್ಬಿಟ್ಟು ಅದೊಂದು ಫಂಡ್ ರಿಲೀಸ್ ಡೇಟ್ ಏನಿದೆ ಅರೌಂಡ್ 1ನೇ ತಾರೀಕು ಸೆಪ್ಟೆಂಬರ್, ಅಂದರೆ ನೆಕ್ಸ್ಟ್ ಮಂತು ಇದು ಆಗಸ್ಟ್ ಇದೆ. ಆ್ಯಂಡ್ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಮೇ ಬಿ 15ರ ಒಳಗಾಗಿ ಬೆನಿಫಿಷರಿಗೆ ಕ್ರೆಡಿಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಸೋರ್ಸ್ಗಳ ಮುಖಾಂತರ, ವಿಚ್ ಈಸ್ ಲೈಕ್ ಅಫಿಷಿಯಲಿ ಎಲ್ಲಿ ಅನೌನ್ಸ್ ಮಾಡಿಲ್ಲ. ಬಟ್ ಆದರೆ ಕಂಪೇರ್ ಟು ಲಾಸ್ಟ್ ಇಯರ್ ನೋಡಿದರೆ ನಿಮಗೆ ಸೆಪ್ಟೆಂಬರ್ ಒಳಗಡೆ 12ನೇ ಇನ್ಸ್ಟಾಲ್ಮೆಂಟ್ ಏನಿದೆ ಅದು ಬೆನಿಫಿಷರಿಗಳಿಗೆ ಕ್ರೆಡಿಟ್ ಆಗುತ್ತೆ ಗೈಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು E-Kyc ಡೇಟು. ಸೊ E-Kyc ಡೇಟ್ ಏನಿತ್ತು ಲಾಸ್ಟು ಜುಲೈ 31st 2022, ವಿಚ್ ಈಸ್ ಅದಾದಮೇಲೆ ಏನಿದೆ ತಿರ್ಗಾ ಎಕ್ಸ್ಟೆಂಡ್ ಆಗಿಲ್ಲ. ಸೊ ಅದೇ ಲಾಸ್ಟ್ ಡೇಟ್ ಇತ್ತು E-Kyc ಮಾಡೋಕ್ಕೋಸ್ಕರ. ಸೊ ಅದಾದಮೇಲೆ ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅದರಲ್ಲಿ E-Kyc ಡೇಟು ಎಕ್ಸ್ಟೆಂಡ್ ಆಗಿಲ್ಲ. ಸೊ ಹಾಗಾಗಿ ಅದು ಮಾಡದೇ ಇದ್ದವ್ರು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತಾರೆ. ಬಟ್ ಇನ್ನು ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂತಂದರೆ ಸೊ ದಟ್ ಅದು ಸ್ಟಾಪ್ ಆಗುತ್ತಾ, ಬೆನಿಫಿಟ್ ಮುಂದೆ ಬರುವಂಥ ಒಂದು 12ನೇ ಕಿಸ್ತು ನಮಗೆ ಬರೋದಿಲ್ಲ ಅಂದ್ಬಿಟ್ಟು ಸುಮಾರು ಜನ ಅದರ ಕ್ವಶನ್ಸು. ಸೊ ದಟ್ ಅದರಲ್ಲಿ ಆ ರೀತಿಯಾಗಿ ಈ ಒಂದು ಯೋಜನೆ ಕಡೆಯಿಂದ, ಅದರಲ್ಲಿ ಈ ಒಂದು ಸ್ಕೀಮ್ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಎಲ್ಲೂ ಅಫಿಷಿಯಲ್ ಆಗಿ, ಅಂದರೆ ನೀವು ಯಾರ್ಯಾರು KYC ಮಾಡಿಕೊಂಡಿಲ್ಲ ಅವರಿಗೆ ಬರೋದೇ ಇಲ್ಲ ಅಂದ್ಬಿಟ್ಟು ಎಲ್ಲೂ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ನೀವು ವೆಬ್ಸೈಟ್ನಲ್ಲೂ ಹೋಗಿ ಚೆಕ್ ಮಾಡಬಹುದು, ಅಲ್ಲೂ ಕೂಡ ಮಾಡಿಲ್ಲ. ಟ್ವಿಟರ್ ಹ್ಯಾಂಡಲ್ ಆಗಲಿ ಅಥವಾ ಸ್ಕೀಮ್ ಕಡೆಯಿಂದ, ರಿಲೇಟೆಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೋ ಒಂದು ಅನೌನ್ಸ್ ಆಗಿಲ್ಲ E-Kyc ಇಂದ. ಬಟ್ ಆದರೆ ಮೆಂಡೇಟರಿ ಇದೆ. ಸೊ ಬೆನಿಫಿಟ್ ನಿಮ್ಗೆ ಅದು ಮುಂದೆ ಪಡಿಬೇಕು ಅಂದರೆ ಆ ಮೊದಲಿಂದನೂ ಹೇಳಿದಾಗೆ ಮೆಂಡೇಟರಿ E-Kyc ಮೆಂಡೇಟರಿ ಇದೆ. ಸೊ ನೀವು ಅದನ್ನು ಮಾಡಲೇಬೇಕು. ಸೊ ಮೆಂಡೇಟರಿ ಮೀನ್ಸ್ ಏನು, ಸೊ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಮೇ ಬಿ ಅಲ್ಲಿ ನಿಮಗೆ ಮುಂದೆ ಬರುವಂಥ ಕಂತು ಸ್ಟಾಪ್ ಆಗ್ಬೋದು, ರೈಟ್, ಆಗಬಹುದು. ಬಟ್ ಆದರೆ ಇನ್ನೂ ಎಲ್ಲಿ ಅನೌನ್ಸ್ ಆಗಿಲ್ಲ. ಸೊ ಬಟ್ ಆದರೆ ನಾನು E-Kyc ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಬೇಸ್ಡ್ OTP ವೆರಿಫಿಕೇಷನ್ ಏನಿದೆ, ಸೊ E-Kyc ಅಪ್ಡೇಟು ಅದು ಇನ್ನೂ ಆನಲ್ಲಿದೆ. ಫುಲ್ ಸರ್ವಿಸ್ ಆಫ್ ಮಾಡಿಲ್ಲ ಇನ್ನೂ ಅದನ್ನು. ಸೊ ದಟ್ ನೀವು ಇನ್ನೂ ಕೂಡ ಒಂದು ಸರಿ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡ್ಬೋದು, ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೋದು ಅದರಲ್ಲಿ. ಸೊ ಆಪ್ಷನ್ ಇನ್ನೂ ಅವೈಲೇಬಲ್ ಇದೆ ವೆಬ್ಸೈಟ್ನಲ್ಲಿ ಗೈಸ್. ಓಕೆ, ಸೊ ಈ ಒಂದು 2-3 ಕ್ವಶನ್ಸ್ಗಳಿತ್ತು. ಡೇಟು 1ನೇ ತಾರೀಕು ಸೆಪ್ಟೆಂಬರಿಂದ 15ರೊಳಗಾಗಿ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಆ್ಯಂಡ್ ಅದಾದಮೇಲೆ E-Kyc ಏನಿದೆ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗಿಲ್ಲ. ಲಾಸ್ಟ್ ಡೇಟ್ ಇತ್ತು, ಅದೇ ಇಲ್ಲೇ ಇದೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಲೈಕ್ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಲೈಕ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ, ಅದು ಇನ್ನೂ ಅವೈಲೇಬಲ್ ಆಪ್ಷನ್ಸ್ ಇದೆ ವೆಬ್ಸೈಟ್ನಲ್ಲಿ. ಆ್ಯಂಡ್ ಫೋರ್ತ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ಲೈಕ್ ಸುಮಾರು ಜನ ಕೇಳ್ತಾ ಇದ್ರು, ಲೈಕ್ ನಿಂತು ಹೋಗುತ್ತಾ, ಸ್ಟಾಪ್ ಆಗುತ್ತಾ ಅಂದ್ಬಿಟ್ಟು. ಸೊ ಎಲ್ಲಿ ಸ್ಟಾಪ್ ಆಗುತ್ತೆ, ಸ್ಟಾಪ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲೂ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಸೊ ಅನೌನ್ಸ್ ಆದರೆ ನಾನು ನಿಮಗೆ ತಕ್ಷಣ ಅಪ್ಡೇಟ್ನ ಕೊಡ್ತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ನಿಮಗೆ ಏನು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ನಮ್ಮ ಚಾನಲ್ಗೆ. ಮತ್ತೆ ಸಿಗೋದು, ಟೇಕ್ ಕೇರ್.